ಓ ನಾಡಿ ಸರಿ ಸರ್. ನಾರಾಯಣಂ ಗುಣೈ ಸರ್ವೈರ್ಯಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಮುಚ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾವೋ. ಯಾವುದಾಯ್ತು ಈಗ? ಹಾಂ, ಅದಕ್ಕೆ ಹೇಳ್ತಾರೆ ಅನುಷ್ಠೇಯಂ ಹಿಂದೆ ವಿಧಿರ್ವಾಧಾರಣ ಅನುಷ್ಠೇಯಂ ಬಾದರಾಯಣ ಸಾಮ್ಯಶ್ರುತೇ. ಆದ್ದರಿಂದ ಅಪರೋಕ್ಷ ಜ್ಞಾನ ಬಂದ ಮೇಲೂ ಕೂಡ ಆದಮೇಲೂ ಕೂಡ ಅನುಷ್ಠೇಯಂ ಕರ್ತವ್ಯ ಏನು ಮಾಡಬೇಕನ್ನ ಕಾರ್ಯಂ ಕರ್ಮ ಸಮಾಚಾರ. ಅರ್ಜುನ ಬರೀ ಅಪರೋಕ್ಷ ಜ್ಞಾನಿ ಅಲ್ಲ, ಯಾರಾತ ದೊಡ್ಡೊಬ್ಬ ಇಂದ್ರ ಆದರೂ ಕೂಡ ನೀನು ಕಾರ್ಯಂ ಕರ್ಮ ಸಮಾಚಾರ ಗೊತ್ತಾಯ್ತಾ, ಕರ್ತವ್ಯ ಮಾಡಬೇಕು ನೀನೀಗ. ಇದು ಬಾದರಾಯಣ, ಅಲ್ಲಿ ಕೃಷ್ಣ, ಇಲ್ಲಿ ವಾಸಿಷ್ಠ ಕೃಷ್ಣ. ಅನುಷ್ಠೇಯಂ ಬಾದರಾಯಣ. ಇನ್ನೊಂದು ಹೇಳೋದಾದರೆ ವಾಸಿಷ್ಠ ಕೃಷ್ಣನಾಗಿ ಏನು ಬರೆದ್ರು ಯಾವ ಕೃಷ್ಣನಾಗಿ ತೋರಿಸ್ತಾನೆ. ಸದೃಷ್ಟಾಂತೋ ಹಿ ಭಾರತ ಥಿಯರಿ, ಅದು ಪ್ರಾಕ್ಟಿಕಲ್. ಆದ್ದರಿಂದ ತೋರಿಸಲು ಸಮಯ ತೋರಿಸ್ತಾ ಇದ್ದಾನೆ. ಅನುಷ್ಠೇಯಾನ ಮಧ್ಯೆ ಏವ. ಹಾಗಿದ್ದರೆ ಏನೋ ಹೇಳ್ತಾರಲ್ಲ, ಜ್ಞಾನ ಬಂದಮೇಲೆ ಸುಖವಾಗಿರ್ಬೋದು, ಫ್ರೀಯಾಗಿರ್ಬೋದು ಅಂದರೆ ನಿಮಗೆ ಕನ್ಫ್ಯೂಷನ್ ಇರೋದಿಲ್ಲ. ಆದ್ದರಿಂದ ನಿಷಿದ್ಧನ ಬಿಡೋದು ಸುಲಭ, ಆಡ್ಕೊಳ್ಳೋದು ಸುಲಭ. ಮತ್ತು ಏನು ಬೇಕಾದ್ರೂ ತಿನ್ಬೋದು ಅಂತ ಬಡಿಸ್ಬಿಟ್ಟು ಏನು ಬೇಕಾದ್ರೂ ತಿನ್ಬೋದು ಅಂದರೆ ಅರ್ಥ ಏನೋ, ನಿಷಿದ್ಧ ಬಡಿಸೇ ಇಲ್ಲ ಅವರು, ನಿಷಿದ್ಧ ಚಾನ್ಸೇ ಇಲ್ಲ. ಅದು ಏನು ಬೇಕಾದ್ರೂ ತಿನ್ಬೋದು, ಗೊತ್ತಾಯ್ತಾ. ಇಲ್ಲದೆ ಹೋದ್ರೆ ಏನಾಗುತ್ತೆ, ಹೊರಗಡೆ ಏನು ಬೇಕಾದ್ರೂ ಜನ ಏನು ಅಲ್ಲಿ ತಿಳ್ಕೊಬಿಟ್ಟಿರಲ್ಲ ಕೂಡ, ಇಲ್ಲಿ ಬೇಕಾದ್ರೆ ತಿನ್ಬೋದು. ಅದು ದೃಷ್ಟಾಂತ ಕೊಡ್ತಾರೆ ಅದನ್ನೇನು. ಅನುಷ್ಠೇಯಾನ ಮಧ್ಯೇವ ಕಾಮತಶ್ಚರಣ. ಯಾವ್ದು ಹೇಳಿದ್ದಾರೋ ಅದರಲ್ಲಿ ಉದಾಹರಣೆಗೆ ಪಾಠಕ್ಕೆ ಹೋಗು ಅಂತ ಹೇಳಿದರು. ಪಾಠಕ್ಕೆ ಹೋಗುತ್ತೆ ಸೀದಾ ಸುಧಾಕ್ಕೆ ಹೋಗ್ತಿರೋದು ಹಾಗೆ ಆಗಿರೋದು, ಸೀದಾ ಸುಧಾಕ್ಕೆ ಹೋಗಿಬಿಡ್ತಾರೆ ಏಕ್ತವ್. ಹಾಗೆ ಬೇಡ, ನಿನಗೆ ಯಾವ್ದು ಅರ್ಥ ಸುಧಾ ಶ್ರೇಷ್ಠ, ಸಂಶಯನೇ ಇಲ್ಲ. ಆದರೆ ನಿನಗದು ಇನ್ನೂ ಇಲ್ಲ. ಅದಕ್ಕೇನು ಮಾಡಬೇಕೀಗ, ನಿನಗೆ ಯಾವುದಕ್ಕೆ ಅದು ಪಾಠನೇ. ಅರ್ಥ ಆಯ್ತಾ? ಈಗ ಪಾಠಕ್ಕೆ ಹೋಗ್ತಾರೆ, 1ನೇ ಕ್ಲಾಸ್ಗೆ ಹೋದರೂ ಪಾಠಕ್ಕೆ ಹೋಗ್ತಾನೆ, MSc ಇದಕ್ಕೆ ಹೋದರೂ ಪಾಠಕ್ಕೆ ಹೋಗ್ತಾನೆ ಅಂತಲೇ ಕರೀತಾರೆ. ಆ ಪಾಠ ಅನ್ನೋದು ಅವ್ರ ಯೋಗ್ಯತೆ ತಕ್ಕಂತೆ. ಅದೇ ರೀತಿಯೇ ನೀನು ಅನುಷ್ಠೇಯದ ಮಧ್ಯದಲ್ಲಿ ನೀನು ಯಾವ ಪಾಠ ಆರಿಸ್ಕೋತೀಯ ಹಾಗೆ ಏನು ಮಾಡೋಕ್ಕೆ ಹೈಯೆಸ್ಟ್ ಅಂತೇಳಿ ಪಿರಿಯರಾಜ ಹಾಗೆ ಮಾಡಿದ. ಸನ್ಯಾಸಿ ಯಾಕೆ ತೊಗೋತಿ ಅಂತ ಕೇಳಿದ್ರೆ, ಆಶ್ರಮ ಭಾರಿ ದೊಡ್ಡದಲ್ಲ, ನಾನು ತೊಗೊಂಡ್ಬಿಡ್ತೀನಿ ಅಂತ ಹೇಳಿದೆ. ಅದಕ್ಕೆ ಹೇಳ್ತಾರೆ, ಹೌದು, ಅದಕ್ಕೆ ಅರ್ಹತೆ ಇದ್ದಾಗ ದೊಡ್ಡದು, ಇಲ್ಲದೆ ಹೋದರೆ ಭಾರಿ ಕೆಟ್ಟದ್ದೇ, ಬಂಧಕ ಆಗಿಬಿಡುತ್ತೆ. ಆಮೇಲೆ ಯಾಕಾರ ತೊಗೊಂಡಂತ ಓಡಾಡಬೇಕಾಗತ್ತೆ. ಆದ್ದರಿಂದ ಸರಿಯಲ್ಲ, ನೀನು ಮಾಡೋದಕ್ಕೆ ಯಾವುದಕ್ಕೆ ಅದನ್ನು ಮಾಡಬೇಕು. ಹೇಳ್ತಾರೆ, ವಿಹಿತೋ ಯಶ್ಚ ಯೇ ಧರ್ಮ ವಿಷ್ಣುನ ಪ್ರಭ ವಿಷ್ಣುನ. ದೇವರು ಹೇಳಿದ್ದಾನೆ, ಅದನ್ನು ಓದಬೇಕು. ಬೇರೆ ಯಾರು ಯೂನಿವರ್ಸಿಟಿ ದೊಡ್ಡದು ಅಂತ ಹೇಳಿ ಹುಡುಗರು ಸೀದಾ ಅಲ್ಲಿಗೆ ಸೇರಿಸ್ಬಿಟ್ಟು 1ನೇ ಕ್ಲಾಸಿಗೆ ಬಿಟ್ಟಲ್ಲ, ಇದಕ್ಕೆ ಸೇರಿಸ್ಬಿಡೋದು ಆಗುತ್ತಾ? ಸಾಧ್ಯ ಇಲ್ಲ. ಇದು ಅರ್ಥ ಆಗಲಿಲ್ಲ ಜನಗಳಿಗೆ. ಇದು ನೋಡೋದು ನಾವು ತಮಾಷೆ ಕಾಣುತ್ತೆ. ಜ್ಞಾನಿಗೆ ವಿಧಿ ನಿಷೇಧಗಳು ಇನ್ನವರಿ ಎಂತುಟೋ ಹರಿಯೇ. ದೇವ್ರ ನಾಮ ಇದೆ, ಪುರಂದರದಾಸರೇ, ನೀನು ವಿಧಿ ನಿಷೇಧ ಇದೆ ನಿನ್ನವರಿಗೆ, ಅದಕ್ಕೆ ನಾವು ನಿನ್ನವರು. ಯಾತಕ್ಕೆ ವಿಧಿ ನಿಷೇಧ ಇಲ್ಲ ಅವರಿಗೆ, ಆದ್ದರಿಂದ ನಾವು ನಿನ್ನವರು ಅಲ್ಲೇ ಅಲ್ಲ. ಅದಕ್ಕೆ ಅರ್ಥ ವಿಧಿ ನಿಷೇಧ ಇಲ್ಲ ಅಂದರೆ ಅವರಿಗೆ ಹೇಳಬೇಕಾದ ನೆಸಿಟಿ ಇಲ್ಲ. ಅವ್ರು ಆ ಲೆವೆಲ್ ಬಂದುಬಿಟ್ಟಿದ್ದಾರೆ ಈಗಾಗಲೇ. ಇವತ್ತು ಯಾವ ಡ್ರೈವರಿಗೆ ನಾವು ಕೂತು ಯಾವ ಬಸ್ತಾರ ಹತ್ತಿರ ಹೋಗಿ ಹುಷಾರಪ್ಪ ಅಂತ ಹೇಳಿದ್ದೀರ, ನೋಡಿದ್ದೀರಾ ನೀವು? ಹುಷಾರು ಡ್ರೈವರಿಗೆ ಹೇಳ್ತಾರೆ, ಹೇಳಿದ್ರು ಬಂದು ಕೂತ್ಕೊ ಹೋಗಿ ಹೇಳ್ತಾರೆ. ಯಾತಕ್ಕೆ ಅಪಾಯಿಂಟ್ ಆಗಿರೋದೇ ಅದಕ್ಕೆ. ಅವರು ನಾವು ಲೈಸೆನ್ಸ್ ನಾವೆಲ್ಲ ಕೇಳೋ ಹಕ್ಕಿದೆಯಾ ನಮಗೆ? ನಯ್ಯ ಡ್ರೈವರ್ ಲೈಸೆನ್ಸ್ ಇದೆಯಾ ಕೊಡೋ, ಈ ಕೂಡ್ರಿಯಲ್ಲಿ ಎಳೆದೋಗ್ರಿ ಅಂತ ಹೇಳ್ತಾರೆ. ಅವರು ಚೆಕ್ಕಿಗೆ ಬಂದರೆ ತೋರಿಸ್ತಾರೆ. ಬಟ್ ನಮಗೇನು ಅಂಡರ್ಸ್ಟುಡ್ ಈಗ, ಪ್ರಾಮಾಣ್ಯಂ ಸ್ವತಃ ಅವನು ಸರ್ಕಾರ ಕೂಡಿಸಿದೆ ಅಂದಮೇಲೆ ಏನರ್ಥ, ಎಲ್ಲ ಸರಿ ಅಂತ. ಎಲ್ಲನೂ ಪರೀಕ್ಷೆ ಮಾಡೋಕ್ಕಾಗತ್ತಾ? ಅವನು ಉತ್ತರ ಕೊಡ್ತಾ ಕೂತ್ರೆ ಡ್ರೈವರ್ ಮಾಡೋದಾಗ ಉತ್ತರ ಕೊಡೋದೇ ಅವನು, ಸಾಧ್ಯನೇ. ಆ ದೃಷ್ಟಿಯಲ್ಲಿ ಎಂದೂ ಕೂಡ ನಾವು ಸ್ವೇಚ್ಛಾಚಾರ ಅಂಥೇಳಿ ಏನೇನೋ ಮಾಡೋಕ್ಕೆ ಹೋಗಬೇಡಿ. ಇದನ್ನು ಓದೋದಿಲ್ಲ ಜನ. ಅದು ಹರಿಕಥಾಂಸರ ಅರ್ಥ ಮಾಡೋಕ್ಕೆ ನೀವೆಲ್ಲ ಗೊತ್ತಿರಬೇಕು. ಅವ್ರೇನು ಮಾಡ್ತಾರೆ, ಜಾಸ್ತಿ ಒಂದು ಸರ್ತಿ ಹೇಳಿಬಿಡ್ತಾರೆ. ಅದು ಜ್ಞಾನಿಗಳಾಗಿ ಮಾತು ಹೇಳ್ತಾರೆ, ಇವರು ಅಜ್ಞಾನಿಗಳಾಗಿ ಓದ್ತಾರೆ. ಅದು ಫಜಿತಿ ಆಗುತ್ತೆ. ಮಾತು ನೇರ ಅರ್ಥನೇ. ಎಂದೂ ಕೂಡ ವಿಧಿ ನಿಷೇಧ ಇಲ್ಲ ಅಂದರೆ ಆ ಸ್ಟೇಜ್ ರೀಚ್ ಆಗಿ ಅಭಾವ ಆಗಿಬಿಟ್ಟಿದ್ದಾರೆ ಆಗಲೇ. ಇವತ್ತೊಂದು ಕೆಲಸ ಮಾಡಿ, ಈ ಪ್ಲೇನ್ ಮೊದಲು ಟೇಕ್ ಆಫ್ ಅವ್ರಿಗೆ ಹೇಗೆ ಹೋಗುತ್ತದೋ ನೆಲ ಮೇಲೆ ಹೋಗುತ್ತೆ, ಭಾರಿ ಹುಷಾರಾಗಿ ಹೋಗುತ್ತೆ. ಯಾವಾಗ ಅದು ಬಿಟ್ಟ ತಕ್ಷಣ ಚಕ್ರ ತಗೊಬಿಡ್ತಾರೆ ವಾಪಸ್. ಚಕ್ರ ಬೇಕಿಲ್ಲ, ಚಕ್ರ ಮೊದಲೇ ಚಕ್ರ ಬೇಕು, ಪಜಿತ ಆಗಿಬಿಡುತ್ತೆ. ಆಮೇಲೆ ಮೊದಲೇ ಅಲ್ಲೇ ಹೋಗಿಬಿಡೋದು. ಇಳಿಸ್ಬೇಕಾದ್ರೆ ಚಕ್ರ ಎಷ್ಟೋ ಸರ್ತೆ ಆ ಚಕ್ರ ಓಪನ್ ಆಗಬೇಕು ಅವು, ಆಗಲೇ ಹೋದರೆ ಭಾರಿ ಡೇಂಜರ್, ಗೊತ್ತಾಯ್ತಾ? ಅದು ಚೆಕ್ ಮಾಡ್ತಾನೆ ಅದನ್ನು. ಅದು ಯಾಕೆ ಅದು ಇಳಿಬೇಕಾದ್ರೆ ಬೇಕೇ ಬೇಕು, ಹತ್ಬೇಕಾದ್ರೆ ಬೇಕೇ ಬೇಕು, ಆಮೇಲೆ ಬೇಕಿಲ್ಲ, ಆಮೇಲೆ ಅದು ಡೀಲಿಂಗ್ ಆಗಿಬಿಡ್ತಾರೆ. ಅವ್ರಿಗೆ ಹೇಳಿದ ಮಾತೇ ಹೊರತು ಇದಕ್ಕೆ ಹೇಳಿದ ಮಾತಲ್ಲ ಅದು. ನಮ್ಮ ಜನ ಯಾತಕ್ಕೆ ಸ್ವಭಾವ ಏನು ಗೊತ್ತಾ, ಆದಷ್ಟು ಜನ ಯಾವುದೇ ವಿಷಯ ಕೊಟ್ಟರು ಏನೋ ಹೇಗೆ ಅರ್ಥ ಮಾಡ್ಕೋತಾರೆ, ತಮ್ಮಿಗೆ ತಕ್ಕಂತೆ ಅರ್ಥ ಮಾಡ್ತಾರೆ, ತಮ್ಮ ಲೆವೆಲ್ಗೆ ಅರ್ಥ ಮಾಡ್ಕೊತಾರೆ. ಆ ಡೇಂಜರ್ ತಪ್ಪಿಸ್ಲಿಕ್ಕೆ ಇಷ್ಟೆಲ್ಲ ಹೇಳಬೇಕಾಗಿ ಹೇಳಿತಾ ಹೇಳಿದ. ಯಾರಿಗೆ? ಯಾಕೆ
ದೇವರಿಗೂ ಇಲ್ಲ, ಬ್ರಹ್ಮದೇವರಿಗೂ ಇಲ್ಲ. ಕಾರಣ ನಿಷೇಧ ಮಾಡಿ ಗೊತ್ತೇ ಇಲ್ಲ ಅವರಿಗೆ. ಪಟ್ಟಪ್ಪ ಶುದ್ಧೇ ಭಾಗವತೆ ಸರ್ವೇ ನಿರತ ದುರ್ಗೋದರ. ನಿಮಗೆ ಸ್ವಾಮಿಗಳು ಬಂದ ಸ್ವಾಮಿ ಬಡಿಗೆಲ್ಲ ಚೆನ್ನಾಗಿ ಮಾಡಬೇಕು ಹೇಳ್ತೀವಿ, ಯಾರು ಹೇಳಿದ್ದೀರಾ? ಎಂದಾರು ಇದೆಯಾ? ಹೇಳಕ್ಕೆ ಹೋಗ್ತೀರಾ? ಅದೇ ಹರಿ. ಯಾಕಂದ್ರೆ ಅವ್ರು ದಾಟ್ಬಿಟ್ಟಿದ್ದಾರೆ, ಹೇಳ್ಸ್ಕೊಳ್ಳೋ ಸ್ಟೇಜಲ್ಲಿ ಅವರಿಲ್ಲ. ಯಾವ ಸ್ಟೇಜಲ್ಲಿ ಇದ್ದಾರೆ ಅವರೀಗ? ಅದನ್ನ ಹೇಳೋ ಸ್ಟೇಜಲ್ಲಿ ಇದ್ದಾರೆ, ಕೇಳೋ ಸ್ಟೇಜಲ್ಲಿ ಇಲ್ಲ ಅವರೀಗ. ಬಾದರಾಯಣೋ ಮನ್ಯತೆ ಕೇನ ಸ್ಯಾತ್ ಏನ ಸ್ಯಾತ್ ತೇನ ಈದೃಶ ಏವ ಇತಿ ಸಾಮ್ಯಶ್ರುತೇ. ಅದಕ್ಕೆ ಹೇಳ್ತಾರೆ ಸಾಮ್ಯ ಗೀಮ್ಯ ಅಂತ ಹೇಳಿದ್ರೆ ಅರ್ಥ ಎಲ್ಲ ಬಿಡೋದು ಅಂತನೂ ಅಲ್ಲ, ತೋಚಿದ್ ಮಾಡೋದು ಅಂತನೂ ಅಲ್ಲ, ಏನು ಸಿಕ್ಕರು ಮಾಡೋದು ಅಲ್ಲ. ಈ ತನ್ನ ನಿಹಿತವಾದದರಲ್ಲಿ ಯಾವ್ದು ಬೇಕಾದ್ರೂ ಮಾಡೋದು. ಬಡಿಸಿ ಆದಮೇಲೆ ಯಾವ್ದು ಏನು ಫಸ್ಟ್ ತಿಂತಾನೋ ಗೊತ್ತಿಲ್ಲ, ಯಾರು ಆಮೇಲೆ ಡೈರೆಕ್ಟ್ ಮಾಡೋದಿಲ್ಲ. ಫಸ್ಟ್ ತಿಂತೀನಿ ಅಂತ ತಿಂದು ಹೇಳೋದಿಲ್ಲ. ಅಲ್ಲಿವರೆಗೂ ಕೂಡ ಅವ್ನು ಊಟ ಮಾಡೋಂಗಿಲ್ಲ. ಮಾಡಿದ್ಮೇಲೆ ಚಾಯ್ಸ್ ಬಂದೋಯ್ತು ಅವ್ರಿಗೆ. ಆ ಸ್ಟೇಜ್ ಹೇಳ್ತಾರೆ ಹೊರತು ಕಾಮಚಾರ ಶಬ್ದಕ್ಕೆ ಈ ರೀತಿ ಅರ್ಥ ಅಲ್ಲ. ಸ್ವೇಚ್ಛಾಚಾರ ಇವತ್ತು ಸ್ವಾತಂತ್ರ್ಯ ತಪ್ಪು ತಿಳ್ಕೊಂಡಿದ್ದಾರಲ್ಲ, ಹಾಗೆ ಕಲ್ಲು ಹೊಡೆದ್ರೆ ಸ್ವಾತಂತ್ರ್ಯ ಅಲ್ಲ. ಆ ಕಲ್ಲು ಹೊಡಿತಾರೆ ನಮ್ಮಿದಕ್ಕೆ ಹೊಡ್ಕೊತಿರೋದು ಇವರು, ಹಾಗೆ ಹೊಡ್ಕೊಳಕ್ಕೆ ಹೋಗಬಾರ್ದು. ಅದು ಸೂಯಿಸೈಡಲ್ಲಿ ಅಪ್ರೋಚ್ ಇದ್ದ ಹಾಗೆ. ಎಷ್ಟು ಆತ್ಮರಿತಿರೇವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವ ಆತ್ಮನ್ನೇವ ಚ ಸಂತುಷ್ಟ ತಸ್ಯ ಕಾರ್ಯಂ ನ ವಿದ್ಯತೆ. ಗೀತಾ ಓದ್ಬೇಕಾದ್ರೆ ಇದನ್ನು ಓದಬೇಕು, ಇದನ್ನು ಓದ್ಬೇಕಾದ್ರೆ ಆ ಗೀತಾ ಕೋಟ್ ಮಾಡಬೇಕು. ಯಾರು ಸಮಾಧಿ ಸ್ಥಿತಿಯಲ್ಲಿದ್ದಾನೆ ಅವನಿಗೆ ಮಾತ್ರ ಏನೂ ಇಲ್ಲ. ಅವ್ನಿಗೆ ಕೆಟ್ಟದ್ದು ಮಾಡಬೇಡಿ ಅಂತೇಳಿ ಅವ್ನಿಗೆ ಈ ಕಡೆ ಗಮನನೇ ಇಲ್ಲ. ಅವನಿಗೆ ಏನು ಹೇಳಬೇಕಾಗಿಲ್ಲ, ಯಾವ ಬಂಧನನೇ ಇಲ್ಲ ಅವನಿಗೆ. ಅದು ಮುಗಿಸ್ತಾ ರಾಯರು ಒಳ್ಳೆ ದೃಷ್ಟಾಂತ ಕೊಡ್ತಾರೆ. ಒಂದು 4-5 ದಿವಸ ಆಗಿದೆ, ಸಮಸ್ಯೆ ಕೂತ್ಕೊಂಡ್ಬಿಟ್ಟಿದ್ದಾರೆ. ಮೈ ಮೇಲೆ ಎಚ್ಚರಣೆ ಇಲ್ಲ ಅವನಿಗೆ, ಸ್ನಾನ ಸಂಧಾನ ಏನೂ ಮಾಡೇ ಇಲ್ಲ, ಧ್ಯಾನ ಮಾಡ್ತಾ ಕೂತಿದ್ದಾರೆ. ಸಾಯಂಕಾಲ 5 ಗಂಟೆಗೆ ಎಚ್ಚರ ಆಯ್ತು ಅವ್ರಿಗೆ ಒಂದು ದಿವಸ. ಫಸ್ಟ್ ಏನು ಮಾಡಬೇಕು ಅವನು? ಸಾಯಂಕಾಲ ಸಂಧಾನ ಮಾಡಬೇಕು. ಉಳಿದೆಲ್ಲ ಲೋಪ ಇಲ್ಲ ಅವನಿಗೆ, ಉಳಿದ ಲೋಪ ಇಲ್ಲ. ಗೊತ್ತಾಯ್ತಾ? ಯಾಕೆ? ಅದು ಅಲ್ಲಿದ್ದು ಬಿಟ್ಟವರು ಆಚರಣೆ. ಅದು ಈಗ ಬಿಡಾಗಿಲ್ಲ. ಮತ್ತೆ ಇದನ್ನು ಬಿಟ್ಟ ಅಂತ ಹೇಳಿದರೆ ಅಲ್ಲಿಗೆ ಅಫೆಕ್ಟ್ ಆಗುತ್ತೆ. ಗೊತ್ತಾಯ್ತಾ? ಒಂದು ದಿವಸ 2 ದಿವಸ ಬಿಟ್ಟರೆ ಬೇವ್ ಮಾಡ್ತಾರೆ, ಆಮೇಲೆ ಬಿಟ್ಬಿಟ್ರೆ ಏನು ಮಾಡ್ತಾರೆ? ಆನಂದ ಹ್ರಾಸಕ್ಕೆ ಕಾರಣ ಆಗುತ್ತೆ. ಮಾಡಬಾರ್ದು ಅವೆಲ್ಲ ಕೂಡ. ಅದಕ್ಕೆ ಯಾವ ಕಾಲಕ್ಕೂ ಕೂಡ ಅದಕ್ಕೆ ಅನುಷ್ಠೇಯಂ ಮಾಡಲೇಬೇಕು ಅಂತೇಳಿ. ಓಂ ವಿಧಿರ್ವಾ ಧಾರಣಾವತ್ ಓಂ ಕೇನ ಸ್ಯಾತ್ ಏನ ಸ್ಯಾತ್ ಇತಿ ವಿಧಿರ್ವಾ ಯಥಾ ವೇದಧಾರಣಂ ತ್ರೈವರ್ಣಿಕಾನಾಂ ವಿಹಿತಂ ನಾ ಅನ್ಯೇಷಾಂ. ಇನ್ನೊಂದಿದೆ, ನಿಮಿತ್ತಕ್ಕದನ್ನು ಮಾಡಿ ಅಂತ ಅರ್ಥ. ವೇದಾಧ್ಯಯನ ಮಾಡಿ ಅಂತ ಇವ್ರು ಹೇಳ್ತಾರೆ, ಮಾಡಬೇಡಿ ಅಂತ ಅವ್ರು ಹೇಳ್ತಾರೆ. ನೋಡೋದಕ್ಕೆ ಅಲ್ರಿ ಒಬ್ರಿಗೆ ಹಾಗೆ ಒಬ್ರಿಗೆ ಹೇಳಕ್ಕೆ ಕೇಳಿದರೆ ಅವನು ಮನುಷ್ಯ ಇವನು ಮನುಷ್ಯ, ಆ ಥರ ವಾದ ಬಂದಿರೋದೀಗ. ಮನುಷ್ಯತ್ವದ ಕಾರಣ ಇಬ್ಬರಿದ್ದಾರೆ, ಇವನು ಮನುಷ್ಯ ಅವನು ಮನುಷ್ಯ. ಒಬ್ಬರು ಡಾಕ್ಟ್ರು ಒಬ್ಬ ಇಂಜಿನಿಯರು. ಏನೋ ಹೇಳ್ಬಿಟ್ಟು ಏನು ಮಾಡ್ತೀರಾಗ? ಅವನಿಗೆ 2 ಕಾಲು 2 ಇವೆಲ್ಲ ಉಚಿತನದ ವಾದಗಳು. ಆ ಫೀಲ್ಡೇ ಅಲ್ಲ ಅದು. ಅವನಿಗೆ ಏನು ಗೊತ್ತಿದೆ ಅದರಲ್ಲಿ ಆಪ್ಷನ್ ಅಷ್ಟೇ. ಸ್ವಮತಾನುಸಾರಿಣಿ ಪ್ರವೃತ್ತಿ ಜ್ಞಾನಿನಾಂ ವಿಹಿತ ನ ತತ್ರ ಅಧರ್ಮ ಶಂಕಾ ಕಾರ್ಯ ನ ಅನ್ಯೇಷಾಮಿತಿ ವಾ. ಜ್ಞಾನಿ ರೀಚ್ ಆಗಿದ್ದಾನಾದ್ರಿಂದ ವೇದ ಓದೋದು ಅರ್ಥ ಮಾಡ್ಕೋತಾನೋ ಇವನು ವೇದ ಓದಬೇಕು. ಉಳಿದವರು ತ್ರೈವರ್ಣಿಕರು 3 ಜನಕ್ಕೆ ಅಧಿಕಾರ ಇದೆ, ಉಳಿದವ್ರಿಗಿಲ್ಲ. ಅದರಿಂದಾಗೇ ಅವರಿಗೆ ಅಪ್ಲಿಕಬಲ್ಲ ರೂಲ್ ಅದು. ಉದಾಹರಣೆಗೆ ಸಿಂಪಲ್ ದಾರಲ್ಲಿ ಹೋಗ್ತಿರ್ತೇವೆ, ಸ್ಪೀಡ್ ಲಿಮಿಟ್ 10 km/h ಹಾಕಿರ್ತಾರೆ. ನಾವು ಮೆಲ್ಲಗೆ ಹೋಗಬೇಕಾಗಿತ್ತು ಅಂತ ಹೋಗಬೇಕಾಗಿಲ್ಲ. ಯಾತಕ್ಕೆ? ನಾವು ಹೋಗ್ತಿರೋದು ಇದು ಬೇಲೆ, ಯಾವುದ್ರ ಮೇಲೆ ಎಲ್ಲಿ ಹೋಗ್ತಿರೋದು ನಾವೀಗ? ಫುಟ್ಪಾತ್ ಮೇಲೆ ಹೋಗೋರಿಗೆ ಸ್ಪೀಡ್ ಲಿಮಿಟ್ ಅಲ್ಲ. ಯಾರಿಗೆ ಸ್ಪೀಡ್ ಲಿಮಿಟ್ ಅದು? ಅಲ್ಲಿ ಹೋಗೋರಿಗೆ. ಗೊತ್ತಾಯ್ತಾ? ಇವನ್ ಮೆಲ್ಲ ಹೋಗ್ತಿದ್ದು ಯಾಕೆ ಲೇಟ್ ಆಯಿತು? ಸ್ಪೀಡ್ ಲಿಮಿಟ್ ಹಾಕಿರೋ ಲೇಟ್ ಆಗಿ ಯಾರು ಹೇಳ್ತಾರೆ? ಕಾರ್ ವೆಹಿಕಲ್ ಹೇಳ್ಬೋದು. ಇವತ್ತು ಹಾಕಿದ್ದಾರೆ, ಸ್ಪೀಡ್ ಲಿಮಿಟ್ ಮಾಡಿದ್ದಾರೆ. ಅವಕ್ಕೆಲ್ಲ ಕೂಡ ಇವರಿಗೆಲ್ಲ ಅಪ್ಲೈ ಆಗೋದಿಲ್ಲ ಅದು. ಅಂದರೆ ನಮ್ಮ ಜನ ಇಷ್ಟು ಹೇಳಿದ್ರು ಮತ್ತೆ ತಪ್ಪು ಮಾಡ್ತಾರೆ. ಆದ್ದರಿಂದ ಯಾಕೆ ಹೇಳ್ತಾರೆ ಅಂತ ಕೇಳಬಾರ್ದು. ಮತ್ತೆ ಮತ್ತೆ ಹೇಳ್ತಾ ಇಲ್ಲ ಅವರು. ಹೇಳೋ ಆವೃತ್ತಿ ಅಸಕೃತ ಉಪದೇಶ ಅಥವಾ ಅವರೇ ಮಾಡಿ ತೋರಿಸ್ತಾರೆ. ನೀವು ಮಾಡಿ ಅಲ್ಲ, ನಾವು ಮಾಡಿ ತೋರಿಸ್ತಾರೆ ಅಂತ ಹೇಳ್ತಾರೆ. ಇತರೇಷಾಂ ನಭೀತ. ಕೆಲವು ದೃಷ್ಟಾಂತ ಕೊಡ್ತಾರೆ, ಕೆಲಸ ಟೀಕಾರ್ಯರು ಕೊಡ್ತಾರೆ. ಮುಂದೆ ಬರುತ್ತೆ ಆವೃತ್ತಿ ಬಂದಾಗ ಹೇಳ್ತಾರೆ. ಕೆಲವಕ್ಕೆ ಆವೃತ್ತಿ ಬೇಕಾದ್ರೆ ಆವೃತ್ತಿ ಬೇಡ ಯಾವುದು ಅಂತ ಹೇಳ್ತಾರೆ. ಇತರೇಷಾಂ ಸ್ವೇಚ್ಛೆಯವತ್ತು ಪ್ರವೃತ್ತಿಸ್ತು ಬ್ರಹ್ಮಣೋ ವಿಧಿ ಚೋದಿತ. ಬ್ರಹ್ಮದೇವರಿಗೆ ಲೆಕ್ಕನೇ ಇಲ್ಲ. ಜ್ಞಾನಿಗಳು ಯಾವುದು ವಿಧಿ ಅಂತ ನೋಡೋದೇ ಇಲ್ಲ ಅವರು. ಯಾಕೆ? ಬೇರೆ ಕಡೆಯವ್ರ ಮನಸ್ಸು ಹೋಗೋದೇ ಇಲ್ಲ. ಅವ್ರು ಈತ ನೋಡ್ದ, ಶಕುಂತಲೆಯನ್ನು ನೋಡ್ದ, ಯಾರೋ ದುಷ್ಯಂತ. ಅವನೀಗ ಯೋಚನೆ ಮಾಡ್ದ, ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡಿಕೊಂಡ. ಆಗ ಒಂದು ಯೋಚನೆ ಬಂತು, ನಾನು ಕ್ಷತ್ರಿಯ, ಅವಳು ಋಷಿಕನ್ಯೆ, ಬ್ರಾಹ್ಮಣ ಜಾತಿ ಇರಬಹುದು, ತಪ್ಪಾಗುತ್ತಲ್ಲ ಅಂತ ಯೋಚನೆ ಮಾಡೋದು. ಆಮೇಲೆ ತೀರ್ಮಾನ ಮಾಡ್ದ, ಇಲ್ಲ ಏನಂತ? ನಮೇ ಕ್ಷತ್ರಿಯಾಯಾದನ್ಯತ್ ನಮೇ ಮನಃ ಪ್ರವರ್ತತೆ ಅಂತ ಹೇಳ್ಬಿಡ್ತ. ಅಂದರೆ ನನ್ನ ಮನಸ್ಸು ಹೋಗಿದೆ ಅಂದಮೇಲೆ ಸರಿಯೇ ಇರಬೇಕು. ಅವಳು ಏನಾಗಿರಬೇಕು? ಆ್ಯಕ್ಚುಲಿ ವಿಶ್ವಾಮಿತ್ರ ಕ್ಷತ್ರಿಯರು, ರಾಜ ಅವರು. ಆದ್ದರಿಂದ ಅವ್ರ ಮಗಳು ಕರೆಕ್ಟ್ ಬ್ರಾಹ್ಮಣರಾಗಿದ್ದಾಗ ಹುಟ್ಟಿದವಳಲ್ಲ ಅವಳು, ರಾಜರಾಗಿದ್ದ ನಡೆದ ಕಥೆ.
ಆದ್ದರಿಂದ ಸಮಸ್ಯೆ ಇಲ್ಲ. ಇದು ಈ ಥರ ಇವತ್ತು ಇದ್ದವರು ಕೆಲಸ ಒಂದು ಡೌಟ್ ಬರುತ್ತೆ, ಏನೈತೆ ನಾವು ಏನು ಮಾಡ್ಬೋದು, ಈಗ ಯಾವ ರೂಲು ಅಪ್ಲೈ ಆಗ್ತಾ ಇಲ್ಲ, ಸಿಗ್ತಾ ಇಲ್ಲ, ಅವಾಗ ಏನು ಮಾಡ್ಬೋದಾಗ ಎಕ್ಸ್ಪರ್ಟ್ ಒಪಿನಿಯನ್ ಫೈನಲ್. ಗೊತ್ತಾಯ್ತು, ಎಕ್ಸ್ಪರ್ಟ್ ಒಪಿನಿಯನ್ ಫೈನಲ್. ಯಾತಕ್ಕೆ? ಜ್ಞಾನಿಗಳು ಎಲ್ಲ ಗೊತ್ತಿರೋದ್ರಿಂದ ಅವ್ರು ಏನೇ ಹೇಳಿದರೆ ಹೇಗೆ ಹೇಳ್ತಾರೆ, ಈಗ ಅವ್ರ ಎಕ್ಸ್ಪೀರಿಯೆನ್ಸು ನಾಲೆಡ್ಜನ್ನು ಬೇಸ್ ಮಾಡಿಕೊಂಡು ಸರಿಯಾಗಿ ಹೇಳ್ತಾರೆ ಅಂತ. ತುಂಬ ಸರ್ತ ಡೌಟ್ ಬಂದುಬಿಡುತ್ತೆ, ಪುಸ್ತಕದಲ್ಲಿ ಸಿಗಲ್ಲ ಉತ್ತರಗಳು, ಅಂಥವತ್ತು ಎಕ್ಸ್ಪರ್ಟ್ರಿಗೆ ಕೇಳಿಬಿಡ್ತಾರೆ, ಅವ್ರ ಮಾತನ್ನು ನಂಬಿಡಿಬಿಡಿ ಅಂತ ಹೇಳ್ತಾರೆ. ಏಕಾಸ್ಕನ ಭಾಗವತದಲ್ಲಿ ಬರ್ತದೆ, ತತ್ತತ್ ಸಾತ್ವಿಕಮೇವ ಸ್ಯಾತ್ ಯದ್ಯದ್ವೃದ್ಧಾ ಪ್ರವರ್ತ. ಯಾರು ಒಳ್ಳೆಯವರು ಸಾತ್ವಿಕ ಅಂತ ಹೇಳಿಬಿಟ್ರೆ ಅಕ್ಸೆಪ್ಟ್ ಮಾಡ್ಕೊಬಿಡಿ, ಇದು ಬರುತ್ತೋ ಅಲ್ಲ ಬರುತ್ತೆ, ಆಯ್ತು, ಮತ್ತೆ ಕೇಳೋದಕ್ಕೆ ಹೋಗಬೇಡಿ. ಓಂ ಸ್ತುತಿ ಮಾತ್ರ. ಧರ್ಮರಾಜನ ಹಾಗೆ ಹೇಳಿದ, ನೀನು ಎಲ್ಲರಿಗೂ ಮದುವೆ ಆಗ್ತೀನಿ ಅಂತ ಹೇಳ್ತೀಯಲ್ಲ, ಏನು ಪ್ರಮಾಣ ಅಂತ ಕೇಳಿದ ಪದರಾಜ. ಅದಕ್ಕೆ ಆತ ಹೇಳ್ತಾನೆ, ಧರ್ಮಾಚಲ ಮಮವತಿರ್ಹಿ ತದೇವ ಮಾನವ. ನನ್ನ ಮನಸ್ಸು ಅಧರ್ಮ ಹಾದಿಗೆ ಹೋಗೋದಿಲ್ಲ, ಧರ್ಮದ ಹಾದಿಯಲ್ಲೇ ಹೋಗುತ್ತಾ, ಅದರಿಂದಾಗಿಯೇ ಅದೇ ಪ್ರಮಾಣ ಅಂತ ಹೇಳ್ಬಿಟ್ಟು. ಈ ಪ್ರಮಾಣ ಯಾರು ಹೇಳಬೇಕು ಈ ಮಾತನ್ನು? ಆ ಸ್ಟೇಜ್ ರೀಚ್ ಆದಮೇಲೆ ಇನ್ ಮೈ ಒಪಿನಿಯನ್ ಅಂತೇಳಿ ಹೇಳಬೇಕಾದ್ರೆ ಅವ್ನು ಆ ಲೆವೆಲಲ್ಲಿ ಇರಬೇಕು. ನಾವು ನಮ್ಮದೇ ಒಪಿನಿಯನ್ ಮಾಡ್ಕೊಬಿಟ್ರೆ ಅದು ಆನ್ಸರ್ ಕೊಡೋದು ಬರೋದಿಲ್ಲ. ನಮ್ಮಿಷ್ಟ ಅಂತ ನಾವು ಹೇಳಬಾರ್ದು, ಅವ್ರು ಹೇಳಬೇಕು. ವಾದಿರಾಜಸ್ವಾಮಿ ಎಷ್ಟೋ ಬರ್ತೇವೆ ಇತಿಮೇವತಿ ಅಂತ ಹೇಳ್ತಾರೆ, ಆ ಲೆವೆಲಲ್ಲಿ ಮಾತಾಡಬೇಕು ಹೊರತು ಎಲ್ಲಿ ಮಾತಾಡಬಾರ್ದು, ಲೋ ಲೆವೆಲಲ್ಲಿ ಮತಿಗೀತಿ ಹೇಳಬಾರ್ದು. ವಿಧಿರ್ವಾ ಧಾರಣವತ್ ಓಂ. ಓಂ ಸ್ತುತಿ ಮಾತ್ರ ಉಪಾದಾನಾದಿತಿ ಚೇತನ ಅಪೂರ್ವತ್ವ. ಸ್ತುತಿ ಮಾತ್ರ ಉಪಾದಾನಾದಿತಿ ಚೇತನ ಅಪೂರ್ವತ್ವಾತ್ ಓಂ. ಸ್ತುತಿ ಮಾತ್ರಮೇವ ಸ್ವೇಚ್ಛಾಚರಣಂ ನ ವಿಧಿ ತೈರಪಿ ಸಾಮಾನ್ಯ ವಿಧಿ ಸ್ವೀಕಾರಾದಿತಿ ಚೇನ್ನ ಅಪೂರ್ವತ್ವಾತ್ ಪರವಶತ್ವಾತ್ ಸರ್ವವಿಧ್ಯತಿಕ್ರಮೇಣ ಸ್ತುತಿ ಮಾತ್ರ ವಿಷಯತ್ವಂ ಪರಬ್ರಹ್ಮಣ ಏವ ಹಿ ವಿಧೀನಾಂ ವಿಷಯಾಸ್ತ್ವನ್ನೇ ಬ್ರಹ್ಮಣ ಸ್ವೇಚ್ಛೆಯ ಕೃತೌ ಸ್ವಸ್ಯ ಪರಸ್ಯ ಬ್ರಹ್ಮಣೋತ್ಯೇವ ಸರ್ವವಿದ್ಯತಿದೂರತ ಇತಿ ಬ್ರಹ್ಮತರ್ಕೇ. ಆಗ ಅಲ್ಲೇ ಒಂದು ಸ್ವಲ್ಪ ಮಧ್ಯೆ ಒಂದು ತಲೆ ಹಾಕಿದೆ. ಮತ್ತೆ ಸ್ತುತಿ ಮಾತ್ರ ಇದು ಅಷ್ಟೇ. ಅಂದರೆ ಏನಂದರೆ ಮಾಡಿದರೆ ಒಳ್ಳೆಯದು ಅಂತ ಅರ್ಥನೇ ಹೊರತು ಏನಲ್ಲ, ಮಾಡಲೇಬೇಕು ಅಂತ ಅರ್ಥ ಅಲ್ಲ. ಮಾಡಿದರೆ ಭಾರಿ ಒಳ್ಳೆಯದು, ಗುಡ್ ಅನ್ಸ್ಕೊತೀರಿ, ಆ ರೀತಿ ಅರ್ಥ ಮಾಡೋಕ್ಕೆ ಹೋಗಬಾರ್ದು. ಏನಿದು, ಮಾಡಲೇಬೇಕು ಅಂತಲೇ ಅರ್ಥ. ಆ ಅರ್ಥ ಯಾರಿಗೆ ಮಾಡೋದು? ದೇವರಿಗೆ ಮಾತ್ರ. ಅದು ದೇವರು ಬಿಟ್ಟರೆ ಯಾರಿಗೂ, ಮಹಾಲಕ್ಷ್ಮಿಗೂ ಒಂದು ಬಂಧನ ಇದೆ, ಏನದು? ದೇವರು ಮೆಚ್ಚಿಸ್ಬೇಕು, ಅಸ್ವಾತಂತ್ರ್ಯ ಇದೆ. ಉಳಿದವರಿಗೆಲ್ಲ ಏನು ತೊಗೋಬೇಕು, ಅದನ್ನು ನಿತ್ಯ ಮುಕ್ತರಾಗಿದ್ದರೂ ಕೂಡ ಏನು ಮಾಡ್ತಾರೆ, ಸಾಂದರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತೆ. ಮುಕ್ತಿ, ಅವರು ಮುಕ್ತರು. ಇನ್ನೂ ಜ್ಞಾನಿಗಳಿದ್ದಾರೆ, ಮುಕ್ತಿ ಅಶ್ಯೂರ್ಡ್ ಅವರಿಗೆ. ಇಷ್ಟಾದರೂ ಮತ್ತೇನು ಮಾಡ್ತಾರೆ ಅವರು? ಒಳ್ಳೆ ಕೆಲಸನೇ ಮಾಡ್ತಾರೆ. ಅಲ್ಲಿ ದೇವರ ಅನುಗ್ರಹ ಹೆಚ್ಚೆಚ್ಚು ಬರಲಿ ಅಂತ ಅವ್ರು ಇಷ್ಟಪಡ್ತಾರೆ. ಇವರು ಆನಂದಾಸೆ ಆಗಲಿ ಇವರು ಇಷ್ಟಪಡ್ತಾರೆ. ಆದ್ದರಿಂದ ಯಾವ ಕಾಲಕ್ಕೂ ಕೂಡ ಏನಲ್ಲ ಅದು ನಮ್ಮಲ್ಲಿ ಹೇಳ್ತಾರೆ, ಸುಮ್ಮನೆ ಹೇಳ್ತಾರೆ ಅಂತ. ಅದು ಸ್ತುತಿ ಮಾತ್ರ ಸುಮ್ಮನೆ ಹೇಳ್ತಾರೆ ಅಂತ ಅರ್ಥ. ಸುಮ್ಮನೆ ಸಂಧ್ಯಾವನೆ ಮಾಡೋದು ಸುಮ್ಮನೆ ಹೇಳ್ತಾರಾ? ಗೊತ್ತಾಯ್ತಾ? ಅಲ್ಲ, ಅರ್ಥ ಇಟ್ಕೊಂಡೇ ಹೇಳ್ತಾರೆ. ತೈರಪಿ ಸಾಮಾನ್ಯ ವಿಧಿ ಸ್ವೀಕಾರಾದಿತಿ ಚೇನ್ನ ಅಪೂರ್ವತ್ವಾತ್ ಪರವಶತ್ವಾತ್. ಅಪೂರ್ವ ಅಂದ್ರೇನು? ನಮ್ಮಲ್ಲಿ ಪರವಶತ್ವ ಇದೆ, ಅವರಲ್ಲಿ ಪರವಶತ್ವ ಇಲ್ಲ ದೇವರಲ್ಲಿ. ಸೊ ದೇವರಿಗೆ ಅಲ್ಪ ಆಗೋದು ನಮಗೇನು ತಿಳ್ಕೊಳ್ಳೋದಕ್ಕೆ ಹೋಗಬಾರ್ದು. ಸರ್ವವಿದ್ಯತಿಕ್ರಮೇಣ ಸ್ತುತಿ ಮಾತ್ರ ವಿಷಯತ್ವಂತೂ ಪರಬ್ರಹ್ಮಣ ಏವಹಿ. ದೇವರು ಇವತ್ತು ಕೃಷ್ಣ ಹೇಳಿದ ಭಾಗವತಲ್ಲಿ ಹೇಳ್ತಾರೆ, ಕೃಷ್ಣ ಏನು ಮಾಡ್ತಿದ್ದ? ಬ್ರಾಹ್ಮೆಯ ಮುಹೂರ್ತೆ ಚೋತ್ಥಾಯ, ಎದ್ದು ಬಿಟ್ಟು ಪೂಜೆ ಮಾಡ್ತಿದ್ದ ಕೃಷ್ಣ ಅಂತ ಹೇಳ್ತಾರೆ. ನೋಡಿದ್ರೆ ಕೃಷ್ಣನಿಗೂ ಬಂಧನ ಬಿಟ್ಟಿದೆಯಲ್ಲ ಅಂತ ಹೇಳಬಾರ್ದು, ಅದು ಸ್ತುತಿ ಮಾತ್ರ ಅಷ್ಟೇ. ಉಳಿದವರು ಫಾಲೋ ಮಾಡಲಿ ಅಂತ ಅರ್ಥವಾದದಲ್ಲಿ ಏನಿದೆ ಲೋಕ ಸಂಗ್ರಹ ಅಷ್ಟೇ ಹೊರತು ಬೇರೆ ಅಲ್ಲ. ಉಳಿದವ್ರಿಗೆ ಹಾಗೆ ಹೇಳಬಾರ್ದು, ಮಹಾಲಕ್ಷ್ಮಿಗೂ ಹಾಗೆ ಹೇಳಬಾರ್ದು. ಅವರು ದೇವ್ರ ಭಕ್ತಿ ವಿಶೇಷ ಅನುಗ್ರಹ ಬೇಕು ಅಂತ ಅಪೇಕ್ಷೆ ಯಾವಾಗಲೂ ಇರುತ್ತೆ, ಆದ್ದರಿಂದ ಹೇಳಬಾರ್ದು. ಅದಕ್ಕೆ ದೇವರಿಗೆ ಮಾತ್ರ ಇಲ್ಲ. ವಿಧೀನಾಂ ವಿಷಯಾಸ್ಪನ್ಯೇ ಬ್ರಹ್ಮಣ ಸ್ವೇಚ್ಛೆಯ ಕೃತವು. ಪರಸ್ಯ, ಉಳಿದವರಿಗೆ ಈ ಮಾತಿನ ಅರ್ಥ ಸರಿಯಾಗಿ ಮಾಡ್ತಾರೆ ಅಂತ ಅವರಿಸ್ಕೊಟ್ಟಿತ್ತು. ಪರಸ್ಯ ಬ್ರಹ್ಮಣೋ ಹೇವ ಸರ್ವವಿದ್ಯಾತಿ ದೂರತ ಇತಿ ಬ್ರಹ್ಮತರ್ಕೆ. ಆದರೆ ಪರಬ್ರಹ್ಮ ಬೇರೆ, ಪರಬ್ರಹ್ಮ ಬೇರೆ. ಬ್ರಹ್ಮದೇವರಿಗೆ ಹೇಳಬೇಕಾಗಿಲ್ಲ, ತಪ್ಪು ಮಾಡೋದೇ ಇಲ್ಲ. ಪರಮಾತ್ಮನಿಗೆ ಅಪ್ಲಿಕಬಲ್ಲೇ ಅಲ್ಲ, ಅದು ಅಪ್ಲಿಕಬಲ್ಲೇ ಅನ್ನೋ ಕೇಸ್ ಬೇರೆ, ತಪ್ಪು ಮಾಡೋದಿಲ್ಲ ಅನ್ನೋ ಕೇಸ್ ಬೇರೆ. ಉಳಿದವರಿಗೆಲ್ಲ ಅದು ಇನ್ನೂ ಹೆಚ್ಚು ಬಂದಾಗ ಬೇರೆ ಅಲ್ಲ. ಎಷ್ಟೋ ಸತಿ ಹೇಳ್ತಾರೆ, ನೀವು ರಾತ್ರಿ 2 ಗಂಟೆ ಬೇಕಾದ್ರೂ ಬನ್ನಿ ಆಯಿತಾ, ಮಧ್ಯಾಹ್ನ ನಿಮಗೆ ಟೈಮಿಂಗ್ಸೇ ಇಲ್ಲ ಅಂದ್ಬಿಡ್ತಾರೆ. ಬಟ್ ಯಾರಾದ್ರೂ ಹೋಗ್ತಾರೆ 2 ಗಂಟೆಗೆ? ಹೋಗೋದಿಲ್ಲ. ಯಾಕೆ? ಅಂಥವ್ರಿಗೆ ಮಾತ್ರ ಉಳಿಸೋರಿಗೆ ಹೇಳೋದಿಲ್ಲ. ಅದು ನೋಡ್ಕೊಂಡು ಯಾಕೆ ಬಿಟ್ಟು ಬಂದು ಸೇರಿಸೋದಿಲ್ಲ ಅಂತ ಹೇಳ್ತಾರೆ. ಅದು ಯಾರಿಗೆ ಆ ಮಾತು ಹೇಳ್ತಾರೋ, ರಾಮದೇವ್ರು ಹೇಳ್ತಾರೆ, ಹನುಮಂತ ಮುಕ್ತಿ ಬರಬೇಡ, ಇವನ್ನೆಲ್ಲ ಕರ್ಕೊಬರ್ಲಿಕ್ಕೆ ಇರಬೇಕಾಗತ್ತೆ, ಬರಬೇಡ. ಆದರೆ ನೀನು ಬಂಧನ ಯಾವ ಬೇಕಾದ್ರೂ ಬರ್ಬೋದು. ಇವರೆಲ್ಲ ಈಗ ಮಾತ್ರ ಬರ್ಬೋದು, ಇಲ್ಲಿ ಆಮೇಲೆ ಬಿಡೋದಿಲ್ಲ. ಅಲ್ಲ, ಆ ಟೈಮಿಂಗ್ಸ್ ಆದರೆ ಬಿಡೋದಿಲ್ಲ. ಇನ್ನೇನು ಹಾಗಲ್ಲ, ಯಾವ ಬೇಕಾದ್ರೂ ಬರ್ಬೋದು.
ಅಂದರೆ ಹನುಮಂತ ಹೋಗ್ತಾರಾ? ಪ್ರಾಬ್ಲಮ್ ಪರ್ಮಿಷನ್ ಇದೆ, ಆದರೆ ಬಂಧನ ಇಲ್ಲ. ಆದರೆ ಹೋಗೋದಿಲ್ಲ ಅವ್ರು. ಯಾತಕ್ಕೆ? ನಿಯಮ ಇದೆ. ಏನಂತ? ಲಿಂಗ ಶರೀರ ಎತ್ತೊಳಗೆ ಪ್ರವೇಶ ಮಾಡಿ ನಿಯಮ ಇದೆ. ನಿಯಮ ವೈಲೇಟ್ ಮಾಡೋದಿಲ್ಲ ಅವರು, ಹೋಗೋದಿಲ್ಲ. ಬಟ್ ಹೋಗ್ಬೋದಾ? ಹೋಗ್ಬೋದು ಅಷ್ಟೇ. ಇತಿ ಬ್ರಹ್ಮತರ್ಕಿ. ಬ್ರಹ್ಮತರ್ಕ ಅಂಬೋದಕ್ಕೆ ವಿಶೇಷಾರ್ಥ ಇನ್ನೊಂದಿರುತ್ತೆ. ದೇವ್ರ ಬಗ್ಗೆ ಮಾಡ್ತಕ್ಕಂಥ ವಿಚಾರ ಹೀಗಿರಬೇಕು ಅಂತ. ಬೇರೆ ತರ್ಕಗಳು ಬೇರೆ, ದೇವ್ರ ಬಗ್ಗೆ ಮಾಡೋ ತರ್ಕಗಳೆಲ್ಲ ಏನಿರಬೇಕು? ಆಗಮ ಮೂಲ ತರ್ಕ ಆಗಬೇಕೆ ಹೊರತು ತಲೆಹರಟೆ ಪ್ರಶ್ನೆ ಮಾಡೋಂಗಿಲ್ಲ. ಓಂ ಭಾವ ಶಬ್ದಾಚ್ಚ ಓಂ ಯಥಾ ವಿಧಾನಂ ಅಪರೇ ವಿಧಿರ್ಭಾವೇ ಪ್ರಜಾಪತೆ ಬ್ರಹ್ಮಣ ಪರಮಸ್ಯೈವ ಸರ್ವವಿದ್ಯತಿ ದೂರತಾ ಇತಿ ಚ ಸುರಶ್ರುತೌ. ಕೃಷ್ಣ ಇದನ್ನೇ ಹೇಳ್ತಾನೆ. ನಮೇ ಪಾರ್ಥಾಸ್ತಿ ಕರ್ತವ್ಯ ಇರು ಲೋಕೇಶು ಕಿಂಚನ. ಯಾವ ಲೋಕಕ್ಕೆ ಹೋದರೂ ಕೂಡ ನಮಗೇನಿಲ್ಲ, ಯಾವ ಬಂಧನವೂ ಇಲ್ಲ. ಆದರೆ ನಾನು ಏನು ಮಾಡ್ತೇನೆ? ತಪ್ಪದೆ ಎಲ್ಲವನ್ನೂ ಮಾಡ್ತೇನೆ. ಯಾಕೆ? ಲೋಕ ಸಂಗ್ರಹ ಆಗಬೇಕು ಅಂತ ಮಾಡ್ತೇನೆ ಅಂತ ಹೇಳಿಬಿಟ್ಟಿದ್ದಾರೆ. ಆದ್ದರಿಂದ ಕೃಷ್ಣ ಬ್ರಹ್ಮ ಅಂತ ಕನ್ಫರ್ಮ್ ಆಯ್ತಾರೆ. ಉಳಿದವ್ರು ಹೇಳ್ಕೊಳ್ಳೋಗಿಲ್ಲ. ಉಳಿದವ್ರು ಏನು ಹೇಳ್ಕೊಬೇಕು? ಅದನ್ನು ಬಂಧನ ಇದ್ದೇ ಇದೆ. ಆದರೆ ದೇವರಿಗೆ ಮಾತ್ರ ಅಬ್ಸಲ್ಯೂಟ್ಲಿ ಬಂಧನ ಇಲ್ಲೇ ಇಲ್ಲ. ಅದಕ್ಕೆ ಯಥಾವಿಧಾನ ಬಪರೇ ವಿಧಿರ್ಭಾವೇ ಪ್ರಜಾಪತಿ. ಉಳಿದವರಿಗೆ ಯಥಾವಿಧಾನ, ಬ್ರಹ್ಮದೇವರಿಗೆ ಯೋಚನೆ ಇಲ್ಲ. ಆದರೆ ಬ್ರಹ್ಮಣ ಪರಮಸ್ಯೈವ ಸರ್ವವಿದ್ಯತಿ ದೂರಲ್ಲ. ಯಾವ ವಿಧಿಗಳಿಗೂ ಮೀರಿದವನು ಅಂದರೆ ಭಗವಂತ ಒಬ್ಬನೇನೆ. ಗೊತ್ತಾಯ್ತಾ? ಅಪರ ಎಲ್ಲಿದೆ? ಹಾಂ, ಯಥಾವಿಧಾನಂ ಅಪರೇ. ಅಪರಿಂದ ಉಳಿದವರೆಲ್ಲ ವಿಧಾನಕ್ಕೆ ತಕ್ಕಂತೆ ನಡಿಬೇಕು. ಆಮೇಲೆ ವಿಧಿರ್ಭವತಿ ಪ್ರಜಾಪತೇ. ಆದರೆ ಬ್ರಹ್ಮದೇವರಿಗೆ ಮಾತ್ರ ವಿಧಿವಿಲ್ಲ. ಅವ್ರು ಸರಿಯಾಗೇ ಮಾಡ್ತಾರೆ, ಹೇಳಬೇಕಾಗಿಲ್ಲ. ದೇವರಿಗೆ ಹಾಗಲ್ಲ, ವಿಧಿ ಅಪ್ಲಿಕಬಲ್ಲೇ ಅಲ್ಲ. ವಿಧಿ ಇದೆ, ಬ್ರಹ್ಮದೇವರಿಗೆ ಗೊತ್ತಿದೆ, ತಪ್ಪು ಮಾಡೋದಿಲ್ಲ. ಪರಮಾತ್ಮನ ವಿಧಿ ನಿಷೇಧಗಳೇ ಇಲ್ಲ. ಫಸ್ಟ್ ಗೊತ್ತಾಯ್ತಾ? ನಾವು ವಿಧಿ ನಿಷೇಧ ಬಿಟ್ಟುಬಿಟ್ರೆ ಏನರ್ಥ? ಇಂಡೈರೆಕ್ಟ್ಲಿ ಬ್ರಹ್ಮಾಸ್ತ್ರ ಕರ್ಕೊಂಡಾಗ ಲೆಕ್ಕ ನಾವೀಗ. ಅರ್ಥ ಆಯ್ತಾ? ಈಗ ನಾವೆಲ್ಲ ದೇವರನ್ನು ತಿಳ್ಕೊಂಡಾಗ ಲೆಕ್ಕ. ಬಂಧನ ಇದೆ. ಸರಿಯಾಗಿ ಯೋಚನೆ ಮಾಡಿದರೆ ನಾವು ನಿಜವಾಗಿ ಎಲ್ಲಿ ಇದಾಗ್ತೀವಿ? ನಾವೀಗ ಬಾಯಿಲಿ ದ್ವೈತ ಹೇಳ್ತಾರೆ ಏನು ಮಾಡಿಬಿಟ್ಟಿರ್ತೀವಿ? ಫಾಲೋ ಮಾಡ್ತಿರ್ತೀವಿ. ಹಾಗೆ ಹೇಳಬಾರ್ದು. ಹುಷಾರಾಗಿರ್ಬೇಕು. ಬೇರೆಯವ್ರು ಮಾಡಲೇಬಾರದು, ಯೋಗ್ಯರು ಅಂತ ಅಷ್ಟೇ ಅರ್ಥ. ಈಗ ಮನುಷ್ಯೋತ್ಸವದಿಂದ ಗರುಡ ರುದ್ರವರೆಗೂ ಕೌಂಟ್ ಆಗ್ತಾರೆ. ಎಲ್ಲರೂ ಸೇರಿಬಿಡ್ತಾರೆ. ಅದಿಲ್ಲ ಬೇರೆಯವರಿಗೆ. ಪಾರಿಪ್ಲವಾರ್ಥ ಇತಿ ಚೇನ್ನ ವಿಶೇಷಿತತ್ವಾತ್ ಓಂ ಕೇನ ಸ್ಯಾತ್ ಏನ ಸ್ಯಾತ್ ಇತ್ಯಾದಯ ಸ್ಥಿರತ್ವ ನಿವೃತ್ತ್ಯರ್ಥ ಇತಿ ಚೇನ್ನ ವೇದಾ ಜ್ಞಾನಿನೋ ವಿಧಿನಿಯತಾ ಅನಿಯತಾ ಸ್ವೇಚ್ಛಾನಿಯತಾ ಇತಿ ವಿಧಿನಿಯತಾ ಮನುಷ್ಯಾ ಅನಿಯತಾ ಹಿ ದೇವಾ ಬ್ರಹ್ಮೈವ ಸ್ವೇಚ್ಛಾನಿಯತಃ ಇತಿ ಗೋಪವನಶ್ರುತೌ ವಿಶೇಷಿತತ್ವಾತ್. ಪಾರಿಪ್ಲವಾರ್ಥ ತೇನ ಸ್ಯಾತ್ ಏನ ಇತ್ಯಾದಯ ಸ್ಥಿರತ್ವ ನಿವೃತ್ತ್ಯರ್ಥ. ಪಾರಿಪ್ಲವಾರ್ಥ ಅಂದ್ರೇನು? ನೇಮ ಇಲ್ಲ ಅಂತ ಅಷ್ಟೇ ಅರ್ಥ ಮಾಡ್ತೀವಿ ಅಂದ್ರೆ ಅಲ್ಲ, ಅರ್ಥ ಹೇಳಿಲ್ಲ. ಏನಂತ ಹೇಳ್ತಿದ್ದಾರೆ ಇಲ್ಲಿ? ವಿಭಾಗ ಮಾಡಿಬಿಟ್ಟಿದ್ದಾರೆ. ಉದಾಹರಣೆಗೆ ನಿಮ್ಮ ಸೀಟಲ್ಲಿ ನೀವು ಕೂಡಿ ಅಂತ ಹೇಳ್ತಾರೆ ತಿಳ್ಕೊಬೇಡ. ಇವ್ರು ಕೂತಿದ್ದೇ ಸೀಟು ಅಂತ ಅರ್ಥ ಅಲ್ಲ. ಅದಕ್ಕೆ ಅವ್ರಿಗೆ ಹಾಕಿರ್ತಾರೆ ಬೋರ್ಡು, ಇನ್ವೈಟೀಸ್ ನಾನ್ ಇನ್ವೈಟೀಸ್ ಬೋರ್ಡ್, ಅಲ್ಲಿ ಕೊಡಬೇಕು ಅಂತ ಅರ್ಥನೇ ಹೊರತು ಬೇರೆ ಅಲ್ಲ. ಅದರಲ್ಲಿ ಸಾಯಿಸಿದ್ದಾರೆ. ಅದಕ್ಕೆ ಲಾಸಿಫೈ ಮಾಡಿಬಿಟ್ಟಿದ್ದಾರೆ ಈಗಾಗಲೇ. ಯಾರು ಅಂತ ನೋಡಿ. ತ್ರೇಧಾಹ ಜ್ಞಾನಿನೋ, ಅಪರೋಕ್ಷ ಜ್ಞಾನಿಗಳು 3 ವಿಧ. ಈ ಜ್ಞಾನಿಗಳೆಲ್ಲ ಅಪರೋಕ್ಷ 3 ವಿಧ. ಒಂದು ವಿಧಿನಿಯತಃ, ವಿಧಿಬದ್ಧರು. ಎರಡನೇದು ಅನಿಯತಃ, ನೀವು ಬದ್ಧರಾದವರು, ಆಗದೇ ಇದ್ದವರು. ಇನ್ನು ಕೆಲವು ಸ್ವೇಚ್ಛಾರಿ, ಇಷ್ಟು ಬಂದ ಮಾಡೋದು ಅಂತ ಹೇಳೋರು. ಅದರಲ್ಲಿ ಮನುಷ್ಯರೆಲ್ಲ ಯಾರವರು? ವಿಧಿನಿಯತರು. ಆಮೇಲೆ ದೇವತೆಗಳೆಲ್ಲ ಅನಿಯತರು. ಬ್ರಹ್ಮದೇವರು ಮಾತ್ರ ಸ್ವೇಚ್ಛಾನಿಯತರು, ಇಷ್ಟ ಬಂದ ಮಾಡ್ಬೋದು. ಪರಮಾತ್ಮ ಸಂಬಂಧನೇ ಅಬೌದಟ್. ಸಿಗ್ನಲ್ ಕೊಟ್ಟ ಮಾತ್ರ ಹೋಗ್ರಿ ಅಂತ ಹೇಳಬಾರ್ದು. ಯಾರಿಗೆ? ಆಂಬ್ಯುಲೆನ್ಸಿಗೆ ಅಲ್ಲ, ಇದಕ್ಕೆ ರೋಡ್ ಸಿಗ್ನಲ್ ನೋಡ್ಕೊಂಡು ಹೋಗು ಅಂತೇಳಿ ಯಾರಿಗೆ ಹೇಳೋದಿಲ್ಲ? ಫ್ಲೈಟ್ ಹೇಳೋದಿಲ್ಲ. ಯಾಕೆಂದರೆ ಅಪ್ಲಿಕಬಲ್ಲೇ ಅಲ್ಲ ಅದು. ಉಳಿದು ಎಕ್ಸ್ಪರ್ಟ್ ಇದ್ದಾರೆ, ಅವ್ನಿಗೆ ಹೇಳೋದಿಲ್ಲ. ಯಾಕಂದರೆ ಅವ್ನು ತಪ್ಪೋದಿಲ್ಲ ಅಂತೇಳಿ. ಉಳಿದವರು ಹೋಗಿ ಅಫೆನ್ಸ್ ಆಗ್ತದೆ, ಹುಷಾರಾಗಿರಿ ಅಂತ ಹೇಳ್ತಾರೆ. ಆ ಥರ ಅಪ್ಲಿಕಬಲ್ಲೇ ಅಲ್ಲ ಎಂಬ ಕೇಸ್ ಅವರದಿದ್ದಾರೆ. ಬ್ರಹ್ಮದೇವರು ಆಗ್ತಿದ್ದಾರೆ. ದೇವರಿಗಂತೂ ಯೋಚನೆ ಮಾಡೋ ನೆಸಿಟಿ ಕೂಡ ಬರೋದಿಲ್ಲ. ಓಂ ತಥಾ ಇತಿ ಚ ಏಕವಾಕ್ಯೋಪಬಂಧಾತ್ ಓಂ. ಇನ್ನೂ ಕೆಲವಿದೆ, ನಾಳೆ ನೋಡೋಣ. ಹೌದು, ಅದಿಲ್ಲ. ಅದು ಹೊತ್ತಾಯ್ತಲ್ಲ ಆಗಲೇ. ಇನ್ನೂ ತುಂಬ ಮುಗಿದಿಲ್ಲ. ಅಧಿಕರಣ ಮುಗಿಲಿಕ್ಕೆ ಇನ್ನೂ ಟೈಮ್ ಇದೆ. ಇನ್ನೂ 10 ಎಣಿಸ್ಕೊಂಡು ಕೂತಿದ್ದಾರೆ ನೋಡಿ. ಆದ್ದರಿಂದ ಮುಗಿಯೋದಿಲ್ಲ, ಹೇಗೂ ಮುಗಿಯೋದಿಲ್ಲ ಅಂತ ಇಷ್ಟೆಲ್ಲ ಜ್ಞಾಪಕ. ತಥಾತ್ ಏಕವಾಕ್ಯೋಪಬಂಧ. ಆ ರೀತಿ ಮಾಡೋ ಏಕವಾಕ್ಯತ ಬರುತ್ತೆ. ಇಲ್ಲ ಹೋದರೆ ಅವ್ಯವಸ್ಥೆ ಆಗ್ತಿತ್ತು ಅಂತ. ಅವ್ಯವಸ್ಥೆ ಮಾಡಿಲ್ಲ. ಇವರಿಗಿದು ಅಂತ ಹೇಳಿದ ಮೇಲೆ ಅವ್ಯವಸ್ಥೆ ಆಗಲಿಲ್ಲ. ಏನ
ಹಾಂ ಇವತ್ತು ನಮ್ಮಲ್ಲೇ ನೋಡಿ ಎಕ್ಸಿಕ್ಯೂಟಿವ್ ಜಾಬ್ ಇರ್ತಾನೆ, ಒಬ್ಬನ ಎಕ್ಸಿಕ್ಯೂಟಿವ್ ಜಾಬ್ ಅಲ್ಲ. ಎಕ್ಸಿಕ್ಯೂಟಿವ್ ಜಾಬ್ ಇದ್ದವನ್ನ ಗೊತ್ತಾಯ್ತಾ ಎಲ್ಲಿ ಯಾಕೆ ಹೋಗಿದ್ದು ಕೆಡೋದೇ ಇಲ್ಲ, ಯಾಕೆಂದರೆ ಅವ್ನು ಹೋಗ್ಲಿಕ್ಕೆ ಆಡಿದ್ರೆ ಸಾಕು. ಇವ್ರು ಹಾಗಲ್ಲ, ಹೋಗೋ ನೆಸಿಟಿನೇ ಇಲ್ಲ ಅವ್ರು. ಫಸ್ಟ್ ಏನು ಕಾರಣ ಕೊಟ್ಟರು ಕೂಡ ತಪ್ಪೇ ಅದು. ಅಲ್ಲಿ ಹೋಗಿದ್ದು ಕಾರಣ ಕೊಟ್ಬಿಟ್ರೆ ಮುಗಿತು. ಅವರಿಗೆ ಅಪ್ಲಿಕಬಲ್ ಇವನ್ನ ಮಾಡಬಾರ್ದು. ಅವರಿಗೆ ವೆಹಿಕಲ್ ಇವನಿಗೆ ಕೊಡೋದಿಲ್ಲ, ಯಾಕೆಂದರೆ ಇವನಿಗೆ ನೆಸಿಟಿನೇ ಹೋಗೋದಕ್ಕೆ. ಅವ್ರಿಗೆ ಬೇಡ ಅಂದರೆ ಕೊಡ್ತಾರೆ. ಅವರಿಗೆ ತೊಗೊಳೋದವ್ರು ಅಫೆನ್ಸ್ ಮಾಡಿದ ಲೆಕ್ಕ. ಅವನು ಅಕ್ಸೆಪ್ಟ್ ಮಾಡಲೇಬೇಕು, ಅವನು ಮತ್ತು ಹೇಳಿದಲ್ಲಿ ಹೋಗಲೇಬೇಕು. ಇವತ್ತು ಪೊಲೀಸರು ಬೇರೆ, ಇವ್ರು ಬೇರೆ, ಸೋಲ್ಜರ್ಸ್ ಬೇರೆ. ಇವರು ಯುದ್ಧಕ್ಕೆ ಹೋಗಬೇಕಾಗಿಲ್ಲ ಪೊಲೀಸರು, ಅವ್ರು ಹೋಗಬೇಕಾದ್ರೆ ರಿಸರ್ವ್ ಅದು ಆ ಕೇಸ್ ಬೇರೆ. ಗೊತ್ತಾಯ್ತಾ? ಅದರಲ್ಲೂ ತುಂಬ ಪೊಲೀಸ್ ಒಂದರಲ್ಲಿ ಎಷ್ಟು ವ್ಯವಸ್ಥೆ ಇದೆ ಯೋಚನೆ ಮಾಡಿ. ಆ ಪ್ರತಿಯೊಂದರಲ್ಲೂ ವ್ಯವಸ್ಥೆ ಅನಿವಾರ್ಯ. ಓಂ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲ.